ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಮಂಗಳವಾರದ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಮಂಗಳವಾರದ ಎಪಿಸೋಡ್ ಏನಿದೆ, ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಸೂಪರಾಗಿತ್ತು. ಎಪಿಸೋಡ್ ಸೂಪರಾಗಿತ್ತು. ಗೇಮ್ ಅಂತೂ ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿತ್ತು. ಸೂಪರ್ ಅಂದರೆ ಸೂಪರ್. ಓಕೆ, ಎಪಿಸೋಡಿಗೆ ಹೋಗೋದಕ್ಕಿಂತ ಮುಂಚೆ ಇವರಿಬ್ಬರ ಬಗ್ಗೆ ನಾನು ಮಾತಾಡಲೇಬೇಕು. ರಿಷಾ ಗೌಡ ಮತ್ತು ರಿಷಾ ಗೌಡ ರಾಶಿಕಾ ಮಾಡ್ತಿರೋ ಡ್ರಾಮಾ ಇದೆಯಲ್ಲ, ಅಯ್ಯೋ ನೆಕ್ಸ್ಟ್ ಲೆವೆಲ್ ಡ್ರಾಮಾ ಮಾಡ್ತಾಯಿದ್ದಾರೆ. ರಾಶಿಕಾ ಮತ್ತು ರಿಷಾ ಗೌಡ ಅವ್ರು ಹೆಂಗೆ ಬೇಕಾದರೂ ಬದಲಾಗ್ತಾರೆ. ಅಂದರೆ ಅವ್ರು ಹೆಂಗೆ ಅಂದರೆ 6 ಕೊಟ್ಟರೆ ಅಕ್ಕನ ಕಡೆ, 3 ಕೊಟ್ಟರೆ ತಂಗಿ ಕಡೆ ಅನ್ನಂಗೆ ರಿಷಾ ಗೌಡ ಮತ್ತು ರಾಶಿಕಾ ಡ್ರಾಮಾನಂತೂ ಕಣ್ಣಲ್ಲಿ ನೋಡೋಕ್ಕಾಗ್ತಾಯಿಲ್ಲ. ಅಂಥ ಡ್ರಾಮಾ ಮಾಡ್ತಿದ್ದಾರೆ. ಎಪಿಸೋಡ್ ತುಂಬ ನೋಡ್ತಾ ಇದ್ದೀನಿ. ಅವರಿಬ್ಬರು ಮಾತನಾಡೋ ರೀತಿ ಇರ್ಬೋದು, ಅವರಿಬ್ಬರು ಆಯಿತಾ ಒಟ್ಟಿಗೆ ಹೋಗಿ ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತನಾಡೋ ರೀತಿ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಡ್ರಾಮಾ. ನನಗನ್ಸೋ ಪ್ರಕಾರವಾಗಿ ರಿಷಾ ಗೌಡ ಮತ್ತು ರಾಶಿಕಾ ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ಗಾಸಿಪ್ ಪ್ರಾಣಿಯರು ಅಂತಲೇ ಕರಿಬೇಕು. ಇವರಿಬ್ಬರು ಕೈಲೂ ಏನು ಕಿತ್ತು ದಬಕ್ಕಾಗಲ್ಲ. ಇವರಿಬ್ಬರು ಕೈಲೇ, ರಾಶಿಕಾ ಮತ್ತು ರಿಷಾ ಗೌಡನ ಕೈಲೇ ಏನು ಕಿತ್ತು ದಬಕ್ಕಾಗಲ್ಲ. ಬಟ್ ಮಾತನಾಡೋದು ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಈ ಡ್ರಾಮಕ್ಕೆಲ್ಲ ಆಯಿತಾ ಯಾರೂ ಕೂಡ ಉಪ್ಪಾಕಲ್ಲ. ಓಕೆ, ಎಪಿಸೋಡಿಗೆ ಬರೋಣ. ಎಪಿಸೋಡ್ ಏನಪ್ಪ ಅಂತಂದರೆ, ನಿನ್ನೆ ಏನು ನಮ್ಮ ಬಿಗ್ ಬಾಸ್ ಬಿ ಕಾಲೇಜಿನ ಪ್ರಿನ್ಸಿಪಾಲ್ ಆದಂತಹ ನಮ್ಮ ರಘು ಅವರು ಯಾವ್ಯಾವ ಜೋಡಿನ ವಿನ್ ಮಾಡಿದ್ರು, ಆ ವಿನ್ ಮಾಡಿದವರು ಸೇಫು. ಯಾರನ್ನ ಆಯಿತಾ ಅದರಲ್ಲಿ ಸೋತಿರ್ತಾರಲ್ವ ಕಂಟೆಸ್ಟೆಂಟು, ಅವ್ರು ಬಂದುಬಿಟ್ಟು ಈ ವಾರದ ನಾಮಿನೇಷನಲ್ಲಿ ಇರ್ತಾರೆ ಅಂತ. ಈ ವೀಕಲ್ಲಿ ನಾಮಿನೇಟ್ ಆಗಿರೋರು ಯಾರ್ಯಾರಪ್ಪ ಅಂತ ನೋಡೋದಾದರೆ, ಮಲ್ಲಮ್ಮ, ರಾಶಿಕಾ, ರಿಷಾ ಗೌಡ, ಅಶ್ವಿನಿ ಗೌಡ, ಅದೇ ರೀತಿ ಧ್ರುವಂತು, ಮತ್ತು ಇನ್ಯಾರಪ್ಪ, ಐ ಥಿಂಕ್ ಮಲ್ಲು ಅವರಂತ ಕಾಣುತ್ತೆ. ಆಯಿತಾ, ಇಷ್ಟು ಜನ ಈ ವಾರ ಇದರಲ್ಲಿದ್ದಾರೆ. ಧನುಷ್ ಗೌಡ ಇಷ್ಟು ಜನ ಅಂದರೆ ಧನುಷ್ ಗೌಡ, ಮಾಳು ಅವರು, ಅದೇ ರೀತಿ ಮಲ್ಲಮ್ಮ, ಧ್ರುವಂತ್, ರಿಷಾ ಗೌಡ, ರಾಶಿಕಾ, ಅಶ್ವಿನಿ ಗೌಡ ಇಷ್ಟು ಜನ ಈ ವಾರ ನಾಮಿನೇಷನ್ನಲ್ಲಿದ್ದಾರೆ. ವೋಟಿಂಗ್ ಲೈನ್ಸ್ ಓಪನ್ ಆಗಿದೆ. ದಯವಿಟ್ಟು ವೋಟ್ ಮಾಡಿ, ನಿಮ್ಮ ಇಷ್ಟದ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡಿ ಅಂತೀನಿ. ಈ ವಾರ ಖಂಡಿತವಾಗ್ಲೂ ಧ್ರುವಂತ್ ಆರ್ ಮಲ್ಲಮ್ಮ ಇಬ್ಬರಲ್ಲಿ ಒಬ್ಬರು ಹೋಗ್ತಾರೆ, ಇಲ್ಲ ಮಲ್ಲಮ್ಮ ಧ್ರುವಂತ್ ಇಬ್ಬರು ಹೋಗ್ತಾರೆ. ಆ ಚಾನ್ಸಸ್ ತುಂಬ ಇದೆ. ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಮಲ್ಲಮ್ಮ ಧ್ರುವಂತ್ ಇಬ್ಬರು ಒಟ್ಟಿಗೆ ಎಲಿಮಿನೇಟ್ ಆದರೂ ಆಗ್ತಾರೆ, ಇಲ್ಲ ಇಬ್ಬರಲ್ಲೊಬ್ಬರು ಎಲಿಮಿನೇಟ್ ಆಗ್ತಾರೆ ಈ ವಾರ ಪಕ್ಕ. ನೀವು ಯಾವ ಕಂಟೆಸ್ಟೆಂಟನ್ನ ಉಳಿಸ್ಬೇಕು ಅಂತೀರ ಆ ಕಂಟೆಸ್ಟೆಂಟಿಗೆ ನೀವು ವೋಟ್ ಮಾಡ್ಬೋದು. ಯಾರ್ಯಾರೆಲ್ಲ ಏನು ಈ ಗೇಮಲ್ಲಿ ವಿನ್ ಆಗಿದ್ರಲ್ವ, ನಮ್ಮ ಯಾರು ರಕ್ಷಿತಾ ಇರ್ಬೋದು, ಜಾನ್ವಿ ಇರ್ಬೋದು, ಅದೇ ರೀತಿ ಕಾವ್ಯ ಇರ್ಬೋದು, ಸ್ಪಂದನ ಸೋಮಣ್ಣ, ಅಭಿಷೇಕ್, ಅದೇ ರೀತಿ ಇನ್ಯಾರಪ್ಪ, ಯಾರು ಕಾಕ್ರೋಚ್ ಸುದಿ, ಜಾನ್ವಿ, ಇವರೆಲ್ಲ ಸೇಫ್ ಆಗಿದ್ದಾರೆ. ಓಕೆನಾ, ನಿಮಗೆ ಈ ವಾರದ ನಾಮಿನೇಷನ್ಲಿ ಇರೋರು ಯಾರ್ಯಾರು ಅಂತ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ನಿಮ್ಗೆ ಇಷ್ಟವಾದರೆ ವೋಟ್ ಮಾಡಿ. ಓಕೆ, ಇದಾದ ನಂತರ ನಮ್ಮ ಪ್ರಿನ್ಸಿಪಾಲ್ ರಘು ಅವರು ನಮ್ಮ ಬಿಗ್ ಬಾಸ್ ಕರೆದಾದರೆ ಕನ್ಸ್ಟ್ರಕ್ಷನ್ ರೂಮಲ್ಲಿ ಅಂದರೆ ಫ್ಯಾಮಿಲಿಯಿಂದ ಯಾರ್ಯಾರೆಲ್ಲ ಈ ನಾಮಿನೇಷನಲ್ಲಿದ್ದಾರಲ್ವ ಅವರಿಗೆ ಫ್ಯಾಮಿಲಿಯಿಂದ ಕಾಲ್ ಬರುತ್ತೆ. ಫ್ಯಾಮಿಲಿಯಿಂದ ಕಾಲ್ ಬಂದಾಗ ಒಬ್ಬೊಬ್ಬರ ಬಗ್ಗೆ ಒಂದು ನಿಮಿಷ ಮಾತನಾಡೋಕ್ಕೆ ಟೈಮ್ ಇರುತ್ತೆ. ನಮ್ಮ ರಘು ಅವರು ಕಾಲ್ನ ರಿಸೀವ್ ಮಾಡಿ ಹೇಳ್ತಾರೆ. ಅಂದರೆ ಓಕೆ, ಇಂಥ ಕಂಟೆಸ್ಟೆಂಟಿಗೆ ಈ ಥರ ಇದೆ, ಅವ್ರು ಈ ಥರ ನಾಮಿನೇಷನಲ್ಲಿದ್ದಾರೆ, ಏನಾದರೂ ಅವರಿಗೆ ಒಂದು ಅಡ್ವೈಸ್ ಕೊಡೋದಾದರೆ, ಇಲ್ಲ ಒಂದು ಮೋಟಿವೇಶನ್ ಮಾಡೋದಾದರೆ ಏನು ಮಾಡ್ತೀರಾ ಅಂತ ನಮ್ಮ ರಘು ಅವ್ರು ಕೇಳ್ತಾರೆ. ಅವ್ರ ಕಡೆಯಿಂದ ಮಾತಾಡ್ತಾರೆ. ಫಸ್ಟು ರಾಶಿಕಾ ಬ್ರದರ್ ಮಾತಾಡ್ತಾರೆ. ಫಸ್ಟ್ನೇ ಕಾಲು ರಾಶಿಕಾ ಬ್ರದರ್ ಹೇಳೋ ಪ್ರಕಾರವಾಗಿ ನಮ್ಮ ಅಕ್ಕ ಹಿಂಗೆ ಫಸ್ಟ್ ಕ್ಲಾಸು ಆಯಿತಾ, ನಮ್ಮ ಅಕ್ಕ ಸೂಪರ್ ಡೂಪರ್ ಅಂತೆಲ್ಲ ಹೇಳ್ತಾರೆ. ರಾಶಿಕನ್ಗೆ ಸಪೋರ್ಟ್ ಮಾಡೋದು ಅರ್ಥ ಇದೆ, ಸರಿಯಾ, ಆಯ್ತಾ, ಅವರ ಸಪೋರ್ಟ್ ಮಾಡ್ತಾರೆ. ಬಟ್ ರಾಶಿಕನ್ನ ಗೇಮ್ ನೋಡ್ತಿರುವಂಥ ಪ್ರೇಕ್ಷಕನಿಗೆ ಅದು ಅನ್ನಿಸ್ಬೇಕಲ್ವಾ. ಈಗ ರಾಶಿಕನ್ ತಮ್ಮನಿಗೆ ರಾಶಿಕಾ ಸೂಪರ್ ಆದರೆ ರಾಶಿಕನ್ನ ಬಿಗ್ ಬಾಸ್ ಮನೇಲಿ ನೋಡ್ತಿರುವಂತಹ ಪ್ರೇಕ್ಷಕರಿಗೆ ಅದು ಇಷ್ಟ ಆಗಬೇಕಲ್ವಾ. ಯಾವಾಗಲೂ ಅಷ್ಟೇ ಆಯಿತಾ,
ನಾವು ನಮ್ಮವ್ರ ಬಗ್ಗೆ ನಾವು ಒಳ್ಳೇದೇ ಹೇಳೋದು. ಬಟ್ ನೋಡುವಂತಹ ಪ್ರೇಕ್ಷಕನಿಗೆ ಖಂಡಿತವಾಗ್ಲೂ ಆಯಿತಾ ರಾಶಿಕಾ ಇಷ್ಟ ಆಗಿದಾರ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ಏಕೆ ಅಂತಂದರೆ ರಾಶಿಕಾ ಇತ್ತೀಚಿಗಂತೂ ತುಂಬ ಓವರಾಗೆ ಆಡ್ತಾ ಇದ್ದಾರೆ. ಅದು ಖಂಡಿತವಾಗ್ಲೂ ಆಯಿತಾ ಯಾರಿಗೂ ಇಷ್ಟ ಆಗ್ತಿಲ್ಲ. ಓಕೆ, ಸೆಕೆಂಡ್ ಫೋನ್ ಕಾಲು ಬಂದುಬಿಟ್ಟು ಯಾರಪ್ಪ ಅಂತ ನೋಡೋದಾದರೆ ಇವರು ಯಾರು ರಿಷಾ ಗೌಡ ಅವರ ತಂಗಿ ಮಾತನಾಡ್ತಾರೆ. ಲಾವಣ್ಯ ಅಂತ ಏನೋ ಅವ್ರ ತಂಗಿ ಹೆಸರು. ಅವರು ಕೂಡ ನಮ್ಮ ಅಕ್ಕ ಸೂಪರ್ ಡೂಪರು ಹಾಗೆ ಹೀಗೆ ಅಂತ. ನಾನು ಅದೇ ಹೇಳ್ತಾ ಇದ್ದೀನಲ್ವ, ಫ್ಯಾಮಿಲಿಯವರು ಏನೇ ಹೇಳಿದರೂ ಕೂಡ ಆಯಿತಾ ನಾವು ನೋಡುವ ಪ್ರೇಕ್ಷಕರಿಗಲ್ವ ಗೊತ್ತಾಗಿರೋದು ಆಯಿತಾ. ಹಂಗಾಗಿ ರಿಷಾ ಗೌಡ ತಂಗಿ ಮಾತಾಡ್ತಾರೆ. ಅದಾದ ನಂತರ ಹಿಂಗೆ ಸಾಲಾಗಿ ಎಲ್ಲರೂ ಮಾತಾಡ್ತಾ ಬರ್ತಾರೆ. ಅಶ್ವಿನಿ ಗೌಡ ಅವರು ತಮ್ಮ ಮಾತಾಡ್ತಾರೆ. ಅಶ್ವಿನಿ ಗೌಡ ತಮ್ಮ ಹೇಳೋ ಪ್ರಕಾರವಾಗಿ ರಘುಗೆ ನೀನು ಒಂದು ವಾರದಿಂದ ಬಂದಿದೆಯಾ, ನಿನಗೆ ಏನು ಗೊತ್ತು ನಮ್ಮ ಅಕ್ಕನ ಗೇಮು, ನಮ್ಮ ಅಕ್ಕ ಸೂಪರಾಗಿ ಆಡ್ತಿದ್ದಾರೆ ಅನ್ನೋ ಒಂದು ಟಾಂಟ್ ಕೊಟ್ಟಂಗಿತ್ತು ನನಗೆ ಅಶ್ವಿನಿ ಗೌಡ ತಮ್ಮ ಮಾತಾಡಿದ್ದು. ಅದಾದಮೇಲೆ ಮಳ್ಳು ಅವ್ರ ವೈಫ್ ಮಾತಾಡ್ತಾರೆ. ಅದೇ ರೀತಿ ಮಲ್ಲಮ್ಮ ಅವರ ಆಯಿತಾ ಅವರು ಫ್ಯಾಮಿಲಿ ಕಡೆಯಿಂದ, ಫ್ಯಾಮಿಲಿ ಅಲ್ಲ ಅವ್ರು ಯಾರ ಮನೇಲಿದ್ದಾರಲ್ವ ಅವ್ರು ಮಾತಾಡ್ತಾರೆ. ಆಮೇಲೆ ಧನುಷ್ ಗೌಡ ತಾಯಿ ಮಾತಾಡ್ತಾರೆ. ಖಂಡಿತವಾಗ್ಲೂ ನನಗಿಲ್ಲಿ ಒಂದು ಡೌಟು, ಫ್ಯಾಮಿಲಿಯವರು ನಿಜವಾಗ್ಲೂ ಏನಾದರೂ ಇಂಟ್ ಕೊಟ್ರಾ, ಈಗ ಆ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತನಾಡಿದಂಥ ಅವ್ರ ಫ್ಯಾಮಿಲಿಯವರು ಏನಾದರೂ ಇಂಟ್ ಕೊಟ್ರಾ ಅಂತಂದರೆ ಖಂಡಿತವಾಗ್ಲೂ ಒಂದು ಚಿಕ್ಕ ಪುಟ್ಟ ಇಂಟ್ ಕೊಟ್ಟಂಗೆ ಕಾಣುತ್ತೆ. ಏನಾದ್ರು ನೀವು ಹೆಂಗೆ ಆಡ್ತಿದ್ದೀರ ಹಂಗೆ ಆಡಿ, ತಲೆ ಕೆಡಿಸ್ಕೋಬೇಡಿ ಅಂತ. ಅದರಲ್ಲೆಲ್ಲ ಅಲ್ಟಿಮೇಟ್ ಯಾರು ಗೊತ್ತಾ, ನಮ್ಮ ಗಿಲ್ಲಿಯವ್ರ ಅಪ್ಪ ಆಯಿತಾ. ಗಿಲ್ಲಿಯವ್ರ ಅಪ್ಪ ನಿಜವಾಗ್ಲೂ ಗಿಲ್ಲಿಗೆ ಎಲ್ಲಿಂದ ಬಂದಿದೆ ಈ ಕಾಮಿಡಿ ಅನ್ನೋದು ನನಗೆ ಈಗ ಗೊತ್ತಾಗ್ತದೆ ಗಿಲ್ಲಿಯವ್ರ ಅಪ್ಪನಿಂದ. ಗಿಲ್ಲಿಯವ್ರ ಅಪ್ಪ ಆಯಿತಾ ನಮ್ಮ ರಘು ಅವ್ರು ಕೇಳಿದ್ದಕ್ಕೆ ಹೆಂಗೆ ಆನ್ಸರ್ ಮಾಡಿದ್ರು ಗೊತ್ತಾ, ನೀನು ಚೆನ್ನಾಗಿ ಮಾಡ್ತಿದ್ದೀಯ ಮಾಡಪ್ಪ ನೀನು ಆಯಿತಾ, ಕಾಮಿಡಿ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಮಾಡ್ಕೊಂಡಿರು ಆಯಿತಾ. ಅವರು ನಿಜವಾಗ್ಲೂ ಗಿಲ್ಲಿಯವ್ರ ಅಪ್ಪನ ಒಂದು ಸೆನ್ಸ್ ಆಫ್ ಹ್ಯೂಮರು ಮಾತನಾಡೋ ರೀತಿ ನಾನೇ ಫಿದಾ ಆದೆ ಆಯಿತಾ. ಅಂದರೆ ಗಿಲ್ಲಿ ನಟ ಅವರ ತಂದೆ ಅಕಸ್ಮಾತ್ ಏನಾದ್ರು ಫ್ಯಾಮಿಲಿ ರೌಂಡ್ ಇದ್ದು ಬಿಗ್ ಬಾಸ್ ಮನೆ ಒಳಗಡೆ ಬಂದರೆ ಹೇಗಿರುತ್ತೆ ಗಿಲ್ಲಿ ನಟ ಮತ್ತು ಗಿಲ್ಲಿ ನಟ ಅವರ ಅಪ್ಪ ಅವರ ಒಂದು ಕಾಂಬಿನೇಷನ್ ಅನ್ನೋದು ನನಗೆ ಗೊತ್ತಾಯ್ತು. ನಿಜವಾಗ್ಲೂ ಸೂಪರ್. ಗಿಲ್ಲಿ ನಟ ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಹೇಳಿದ್ರು ಆಯಿತಾ. ನೀನು ಆಡು ಮಗ, ನೀನು ಹೆಂಗೆ ಮಾಡ್ತೀವಿ ಹಂಗೆ ಆಡು, ತಲೆ ಕೆಡಿಸ್ಕೋಬೇಡ ಅನ್ನೋ ರೀತಿ. ಅದು ನನಗೆ ತುಂಬ ಇಷ್ಟ ಆಯಿತು. ಅದಾದ ನಂತರ ಇನ್ನು ಯಾರ್ಯಾರು ನಾಮಿನೇಷನ್ ಅಲ್ಲಿದ್ದಾರೆ ಅನ್ನೋದನ್ನು ನಮ್ಮ ಬಿಗ್ ಬಾಸ್ ಅವ್ರು ಹೇಳ್ತಾರೆ. ಅದಾದ ನಂತರ ಒಂದು ಗೇಮ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಪ್ರೀತಿ ಬಗ್ಗೆ ಹೇಳೋದು. ಅಂದರೆ ನಾವು ಕೆಲವೊಮ್ಮೆ ಈ ಲವ್ ಅನ್ನೋದನ್ನೆಲ್ಲ ತುಂಬ ಅಷ್ಟಾಗಿ ಸೀರಿಯಸ್ಸಾಗಿ ತಗೊಳಲ್ಲ. ಈಗ ಒಂದು ಮದರ್ ಲವ್ ಆಗಿರ್ಬೋದು, ಅಂದರೆ ತಾಯಿ ಪ್ರೀತಿ ಆಗಿರ್ಬೋದು, ಇಲ್ಲ ನಮ್ಗೆ ಯಾರೋ ಹತ್ರದವರು ತುಂಬ ಪ್ರೀತಿ ತೋರಿಸ್ತಿದ್ದಾರೆ ಅಂದರೆ ನಾವು ಅಡ್ವಾಂಟೇಜ್ ತಗೊಳ್ತೀವಿ. ಅಂದರೆ ಅಡ್ವಾಂಟೇಜ್ ಮೀನ್ಸ್ ಅದನ್ನು ಗ್ರ್ಯಾಂಟೆಡಾಗಿ ತಗೊಳ್ತೀವಿ, ಓಕೆ ಅಲ್ವಾ ಅನ್ನೋ ರೀತಿ. ಬಟ್ ಅದಕ್ಕೆ ನಮ್ಗೆ ಯಾರಾದರೂ ಲವ್ ತೋರಿಸ್ತಾ ಇದ್ದಾರೆ, ನಮ್ಗೆ ಯಾರೋ ತುಂಬ ಪ್ರೀತಿ ತೋರಿಸ್ತಿದ್ದಾರೆ ಅಂದರೆ ಅದನ್ನು ಗ್ರ್ಯಾಂಟೆಡಾಗಿ ತೊಗೋಬಾರ್ದು, ಅದನ್ನು ಗ್ರ್ಯಾಟಿಟ್ಯೂಡಾಗಿ ನೋಡಬೇಕು ಅನ್ನೋದನ್ನು ನಿಜವಾಗ್ಲೂ ಅದು ಅಲ್ಲಿ ಕಂಟೆಸ್ಟೆಂಟ್ಗಳು ಹೇಳಿದಾಗ ನನಗೆ ಹಂಗೆ ಅನ್ನಿಸ್ತು. ಅದು ಎಕ್ಸ್ಪೆಷಲಿ ರಕ್ಷಿತಾ ಆಯಿತಾ. ರಕ್ಷಿತಾ ಒಂದು ತಾಯಿ ಬಗ್ಗೆ ಹೇಳಿದ್ದಿದೆಯಲ್ಲ, ಅದು ಬೇಗ ನನಗೆ ಕನೆಕ್ಟ್ ಆಯಿತು. ಹೆಂಗೆ ಕನೆಕ್ಟ್ ಆಯಿತು ಅಂತಂದರೆ, ನಾನು ತುಂಬ ವರ್ಷಗಳಿಂದ ಅಬ್ರಾಡಲ್ಲಿ ಇದ್ದಿದ್ದರಿಂದ ನಿಮ್ಗೆ ಗೊತ್ತು, ನಿಮಗೆ ಊಟದ್ದು ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ, ಟೈಮಲ್ಲಿ ತಿನ್ನೋದು ಅದೆಲ್ಲ ನಿಮಗೆ ಗೊತ್ತಿರೋ ವಿಷಯನೇ. ನಿಮ್ಗೆ ಗೊತ್ತು, ನಾವು ಕೆಲವೊಂದು ಸರಿ ಸುಸ್ತಾದಾಗ ಅಡುಗೆನೇ ಮಾಡಲ್ಲ, ಇಲ್ಲಿ ಏನೋ ಒಂದು ತಿಂದು ಮಲ್ಕೊಂಬಿಡ್ತೀವಿ. ಅದೇ ನಮ್ಮ ತಾಯಿದಿರು ನಾವು ಊರಲ್ಲಿದ್ದಾಗ ಎಷ್ಟು ನಮಗೆ ಬಲವಂತ ಮಾಡ್ತಿರ್ತಾರೆ ಗೊತ್ತಾ. ನಾವು ಅದ್ರಲ್ಲಿ 108 ಕೊಂಬು ಕೇಳ್ತಾ ಇರ್ತೀವಿ. ಇದು ಸರಿ ಇಲ್ಲ, ಇದು ತುಂಬ ಉಪ್ಪಾಗಿದೆ ಆಯಿತಾ, ಇದು ತುಂಬ ಖಾರ ಇದೆ ಆಯಿತಾ, ಇದು ಚೆನ್ನಾಗಿಲ್ಲ, ಟೇಸ್ಟೇ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತೀವಿ. ಅದ್ರ ಪಾಪ ಅವ್ರು ಬಲವಂತ ಮಾಡ್ತಿರ್ತಾರೆ ನಮಗೆ, ಒಂಚೂರಾದರೂ ತಿನ್ನಪ್ಪ, ಒಂಚೂರಾದರೂ ತಿನ್ನು, ಹಾಗೆ ಮಲಗಬಾರ್ದು, ರಾತ್ರಿ ಹೊತ್ತು ಹಾಗೆ ಮಲಗಿದ್ರೆ ಆಯಸ್ ಕಮ್ಮಿ, ಹೀಗೆಲ್ಲ ಹೇಳ್ತಿರ್ತಾರೆ. ಅದನ್ನು ನಮ್ಮ ರಕ್ಷಿತಾ ಅವ್ರು ಫೀಲ್ ಮಾಡಿ ಹೇಳಿದರು. ಅಂದರೆ ನನ್ನಮ್ಮ ನಾನು ಊಟ ಮಾಡಲಿ ಅಂತ ಎಷ್ಟೆಲ್ಲ ಮಾಡ್ತಾ ಇರ್ತಾರೆ, ಊಟ ಮಾಡಪ್ಪ ಅಂತೇಳಿ ನನಗೆ ಪದೇ ಇದು ಮಾಡ್ತಾ ಇರ್ತಾರೆ. ನಾನು ಆದರೆ ಅದನ್ನು ತಿರಸ್ಕಾರ ಮಾಡ್ತಾ ಇರ್ತೀನಿ. ಇದು ಚೆನ್ನಾಗಿಲ್ಲ ಮಮ್ಮಿ, ಇದು ಚೆನ್ನಾಗಿಲ್ಲ, ಇದು ತುಂಬ ಖಾರ ಇದೆ, ತುಂಬ ಹುಳಿ ಇದೆ ಅಂತ ಹೇಳ್ತಾ ಇರ್ತೀವಿ. ಈಗ ನಾನು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ನಾನೇ ಮಾಡಿ ತಿನ್ನೋತ್ತಿಗೆ ನನಗೆ ಗೊತ್ತಾಗ್ತಾ ಇದೆ ಅದ್ರ ಅಂದರೆ ಅದೆಷ್ಟು ಕಷ್ಟದಿಂದ ಅವ್ರು ಮಾಡ್ತಾರೆ, ಎಷ್ಟು ಪ್ರೀತಿಯಿಂದ ಮಾಡ್ತಾರೆ ಅಂತ ನಂಗೆ ಗೊತ್ತಾಗ್ತಾಯಿದೆ. ಅದು ನಾನು ತುಂಬ ಮಿಸ್ ಮಾಡ್ತಾಯಿದ್ದೀನಿ. ನಾನು ತುಂಬ ತಪ್ಪು ಮಾಡಿದ್ದೇನೋ ಅನ್ನಿಸ್ತಾ ಇದೆ. ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಾಗ ನನ್ನಮ್ಮ ಏನೇ ಮಾಡಿಕೊಟ್ರು ಯಾವುದೇ ಕಂಪ್ಲೇಂಟ್ ಇಲ್ದಂಗೆ ನಾನು ತಿಂತೀನಿ ಅಂದ್ಲು. ಅದು ನಿಜವಾಗ್ಲೂ ಎಲ್ಲ ಮಕ್ಕಳು ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ತಾಯಿಗಿಂತ
ಬೇರೆ ಆಯಿತಾ ರುಚಿ ರುಚಿಯಾಗಿ ಮಾಡಿಕೊಡೋರು ಬೇರೆ ಯಾರೂ ಇಲ್ಲ. ತಾಯಿ ತನ್ನ ಮಕ್ಕಳಿಗೆ ಯಾವಾಗಲೂ ರುಚಿಯಾಗೆ ಮಾಡಿಕೊಡ್ತಾಳೆ. ನಾವಾದರೂ ಕೂಡ ಕಂಪ್ಲೇಂಟ್ ಹೇಳ್ತಾ ಇರ್ತೀವಿ. ಆ ವಿಷಯನ ರಕ್ಷಿತಾ ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ಲು. ಅದು ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಕನ್ವೆ ಮಾಡಿದರು, ಅಂದರೆ ಪ್ರೀತಿ ಅಂದರೆ ಏನು ಅನ್ನೋದನ್ನು ಕನ್ವೆ ಮಾಡಿದರು. ಅದು ನನಗಿಷ್ಟ ಆಯಿತು. ಅದಾದ ನಂತರ ಬಿಗ್ ಬಾಸ್ ಅವರು ಒಂದು ಅಲ್ಟಿಮೇಟ್ ಗೇಮ್ ಕೊಟ್ಟರು ಕಂಡ್ರೆ. ಗೇಮ್ ಅಂತೂ ನೆಕ್ಸ್ಟ್ ಲೆವೆಲ್. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಸೂಪರ್ ಗೇಮ್. ಸೂಪರ್ ಗೇಮು ಅನ್ನೋದಕ್ಕಿಂತನೂ ಆಯಿತಾ, ಈಗ ಎಲ್ಲರೂ ಗೇಮ್ ಮೂಡಲ್ಲಿದ್ದಾರೆ. ನಂಗೆ ಅದು ತುಂಬ ಇಷ್ಟ ಆಯಿತು. ಎಲ್ಲರೂ ಗೇಮ್ ಮೂಡಲ್ಲಿದ್ದಾರೆ. ನಾನು ಹೇಳ್ತಾ ಇದ್ದೀನಲ್ಲ, ಇನ್ಕ್ಲೂಡಿಂಗ್ ಮಲ್ಲಮ್ಮ ಕೂಡ ಆ ಕ್ರೈಮ್ಸನ್ನು ಇದಕ್ಕೆಲ್ಲ ಬರೆದಿದ್ದಿಲ್ಲ. ಅಷ್ಟು ಫಾಸ್ಟಾಗಿ ಮಲ್ಲಮ್ಮ ಬರೆದ್ರು. ಆ ಕ್ರೈನಲ್ಲಿ ಆಯಿತಾ ಬಣ್ಣ ಹಚ್ಚೋದಿದೆಯಲ್ಲ, ಅಷ್ಟು ಫಾಸ್ಟಾಗಿ ಹಚ್ಚಿದ್ರು. ಎಲ್ಲರೂ ಸೂಪರ್ ಗೇಮ್ ಆಡೋದ್ರು. ಗೇಮು ಅಂತ ಬಂದಾಗ ನನಗೆ ಸ್ಟಾರ್ಟಲ್ಲಿ ಆಯಿತಾ ಕಾವ್ಯ, ಯಪ್ಪ ಏನು ಹುಡುಗಿಗರು ಕಾವ್ಯ, ಸೂಪರ್ ಗೇಮು. ನಿಜವಾಗ್ಲೂ ಕಾವ್ಯನ ಗೇಮಿಗೆ ನಾನು ಫಿದಾ ಆದೆ. ನಾನು ಹೇಳ್ತಾ ಇದ್ದೀನಲ್ವಾ, ಕಾವ್ಯ ಮತ್ತು ರಕ್ಷಿತಾ ಇವರಿಬ್ಬರು ಕೂಡ ಗೇಮ್ ಅಂತ ಬಂದರೆ ಸಖತ್ ಫಾಸ್ಟ್ ಇದೆ. ಸಖತ್ ಅಂದರೆ ಸಖತ್ ಫಾಸ್ಟು. ಕಾವ್ಯನೂ ರಕ್ಷಿತನೂ ನಿಜವಾಗ್ಲೂ ಕೂಡ ಗೇಮಲ್ಲಿ ಆಯಿತಾ ಗೆಲ್ಲೋದು ತುಂಬಾ ಕಷ್ಟ ಇದೆ. ತುಂಬ ಚೆನ್ನಾಗಿ ಗೇಮ್ ಆಡ್ತಾರೆ. ಕೈ ಕಾಲೆಲ್ಲ ಕಾವ್ಯವಂತೂ ಕೈ ಕಾಲೆಲ್ಲ ಕಿತ್ಕೊಂಡು ಗೇಮ್ ಆಡ್ಬಿಟ್ಲು ಆಯಿತಾ. ಗಿಲ್ಲಿ ಒಂದು ಕಡೆ ಹೇಳ್ತಾರೆ, ನನಗೆ ನೋಡಿ ಹೊಟ್ಟೆ ಹೋಗ್ಬಿಡ್ತು ಅಂತೇಳಿ. ಅಂದರೆ ಅಷ್ಟು ಸೂಪರಾಗಿ ಗೇಮ್ ಆಡ್ತಾರೆ, ಅಷ್ಟು ಫಾಸ್ಟಾಗಿ ಗೇಮ್ ಆಡ್ತಾರೆ. ನೀವು ಬರೆದಿಟ್ಕೊಳ್ಳಿ, ಕಾವ್ಯ ಮತ್ತು ರಕ್ಷಿತಾ ಫೈನಲಿಸ್ಟ್, ಅಂದರೆ ಆ ಫೈನಲ್ 5ಅಲ್ಲಿ ಇವರಿಬ್ಬರೂ ಕೂಡ ಇರ್ತಾರೆ. ಕಾವ್ಯ ರಕ್ಷಿತಾ ಫೈನಲಿಸ್ಟ್ ಆಗೇ ಆಗ್ತಾರೆ. ಇದು 100%. ಸೂಪರಾಗಿ ಗೇಮ್ ಆಡ್ತಾರೆ. ಮಾತ್ರ ಈ ಗೇಮ್ ಇದೆಯಲ್ಲ, ಎಲ್ಲರೂ ಸೂಪರಾಗಿ ಗೇಮ್ ಆಡೋದು. ಆ ಕಡೆ ಬಂದರೆ ಅಶ್ವಿನಿ ಗೌಡ, ಜಾನ್ವಿ ಆಯಿತಾ, ರಾಶಿಕಾ, ರಿಷಗೌಡ ಎಲ್ಲರೂ ಸೂಪರಾಗಿ ಗೇಮ್ ಆಡೋದ್ರು. ಈ ಕಡೆ ಬಂದರೆ ರಕ್ಷಿತಾ, ಜಾನ್ವಿ, ಆಮೇಲೆ ಅಭಿಷೇಕು, ಎಲ್ಲರೂ, ಧನುಷ್ ಗೌಡ, ಸೂರಜ್ಜು ಆಯಿತಾ, ಮಾಳು, ಯಪ್ಪ ಎಲ್ಲರೂ ಕೂಡ ನೆಕ್ಸ್ಟ್ ಲೆವೆಲ್ ಗೇಮ್ ಮಾಡಿದರು. ಈ ಗೇಮಲ್ಲಿ ಇದೇನು ಈ ಪರ್ಟಿಕ್ಯುಲರ್ ಗೇಮ್ ಇದೆಯಲ್ಲ, ಈ ಪರ್ಟಿಕ್ಯುಲರ್ ಗೇಮಲ್ಲಿ ನಾನು ಎಲ್ಲರಿಗೂ ಮಾರ್ಕ್ಸ್ ಕೊಡ್ತೀನಿ. ಎಲ್ಲರಿಗೂ ಔಟ್ ಆಫ್ ಮಾರ್ಕ್ಸ್ ಕೊಡ್ತೀನಿ. ಎಲ್ಲರೂ ಕೂಡ ಅವ್ರದ್ದೇ ಆದ ಒಂದು ಗೇಮನ್ನು ಸೂಪರಾಗಿ ಪ್ಲೇ ಮಾಡಿದರು. ನಿಜವಾಗ್ಲೂ ಸೂಪರ್. ಈಗ ಎಲ್ಲರೂ ಕೂಡ ಗೇಮ್ ಮೂಡಲ್ಲಿದ್ದಾರೆ. ನಿಜವಾಗ್ಲೂ ಹೆಂಗೆ ಗೇಮ್ ಆಡೋದ್ರು ಅಂದರೆ, ಯಾರೂ ಕೂಡ ಅಯ್ಯೋ ನಮ್ಮ ಕೈಗೆ ಏನಾಗುತ್ತೋ ಕಾಲಿಗೆ ಏನಾಗುತ್ತೋ ಹಂಗೆ ಯೋಚನೆ ಮಾಡಲಿಲ್ಲ. ಅದು ಹುಡುಗರುಗಳಂತೂ ಧನುಷ್ ಗೌಡ, ಅಭಿಷೇಕು, ಮಾಳು ಅವರೆಲ್ಲ ಲಾಕ್ ಮಾಡ್ಕೊಂಡಿದ್ದು ನೋಡಿದರೆ ಬಿದ್ದು ಓಡಾಡ್ತಾ ಇದ್ದು. ಅದು ಕಾವ್ಯ ಎಲ್ಲ ಅಯ್ಯೋಯ್ಯೋ ನೆಕ್ಸ್ಟ್ ಲೆವೆಲ್ ಲಾಕು. ಅಶ್ವಿನಿ, ಜಾನ್ವಿ ಲಾಕ್ ಮಾಡಿದ್ದು. ಇದೆಲ್ಲವೂ ಕೂಡ ಸೂಪರಾಗಿ ಆಯಿತಾ. ಗೇಮ್ ವಿಷಯಕ್ಕೆ ಬಂದರೆ ನಾನು ಎಲ್ಲರಿಗೂ ಆಯಿತಾ ಅಪ್ರಿಷಿಯೇಟ್ ಮಾಡ್ತೀನಿ. ಸೂಪರಾಗಿ ಗೇಮ್ ಮಾಡಿದ್ರು. ನಾನು ಈ ಗೇಮಲ್ಲಿ ಯಾರನ್ನೂ ಕೂಡ ಕಮ್ಮಿಯಾಗಿ ಹೇಳಲ್ಲ. ಓಕೆ, ಇದಾದ ನಂತರ ಒಬ್ಬರನ್ನ ಕಾಲೇಜಿನ ಒಂದು, ಅಂದರೆ ಈ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತಾರಲ್ಲ, ಅದೇ ರೀತಿ ಮ್ಯಾನ್ ಆಫ್ ದಿ ಸ್ಟೂಡೆಂಟು ಅಂತೇಳಿ ಗೆದ್ದಂತಹ ನಮ್ಮ ಅಶ್ವಿನಿ ಗೌಡ ಟೀಮ್ ಏನಿದೆ, ನಮ್ಮ ಧನುಷ್ ಗೌಡನ್ನ ಕಾಲೇಜ್ ಆಫ್ ದಿ ಸ್ಟೂಡೆಂಟ್ ಮಾಡ್ತಾರೆ. ಅದಾದ ನಂತರ ನಮ್ಮ ಅಶ್ವಿನಿ ಗೌಡನೂ ಗಿಲ್ಲಿನೂ ಆಯಿತಾ ವಾಶ್ರೂಮ್ ಕ್ಲೀನ್ ಮಾಡೋಕ್ಕೆ ಹೋಗೋಕ್ಕೆ ಅಯ್ಯೋಯ್ಯೋ ಏನು ಸಂಭ್ರಮ, ಏನು ಅಶ್ವಿನಿ ಗೌಡ ಎಲ್ಲರಿಗೂ ಕೈ ಕೊಡ್ತಾ ಹೋಗ್ತಾಯಿದ್ರು. ನಂಗೆ ಅರ್ಥ ಆಗಲಿಲ್ಲ ಇದು ಏನಕ್ಕೆ ಅನ್ನೋದು. ಏನು ಆಯಿತಾ ವಾಶ್ರೂಮ್ ಕ್ಲೀನ್ ಮಾಡೋಕ್ಕೆ ಇಷ್ಟೆಲ್ಲ ಬಿಲ್ಡಪ್ಪ ಅನ್ನಿಸ್ತು. ಅದಾದ ನಂತರ ಒಂದು ವಿಷಯ ನಾನು ನಿಮಗೆ ಹೇಳಬೇಕು. ಏನು ಫ್ಯಾಮಿಲಿ ರೌಂಡ್ ಮುಗಿದಾದ್ಮೇಲೆ ರಘು ಅವ್ರ ಗಾರ್ಡನಲ್ಲಿ ಕೂತಿರ್ತಾರೆ. ರಘು ಅವ್ರ ಗಾರ್ಡನಲ್ಲಿ ಕೂತಾಗ ರಾಶಿಕಾ ಒಂದು ಬೇಕಂತಾನೆ ಒಂದು ಅಂದರೆ ನಾನು ಫ್ರೇಮಲ್ಲಿ ಬರಬೇಕು, ನಾನೇನೋ ಆಯಿತಾ ಇದು ಮಾಡಿದೆ ಅನ್ನಂಗೆ ಆಗಬೇಕು ಅಂತ ಪಾಪ ರಘು ಅವ್ರ ಮೇಲೆ ಏನು ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ. ಪಾಪ ರಘು ಏನೂ ಮಾತಾಡ್ತಾನೆ ಇಲ್ಲ. ಬಿಟ್ಬಿಡಿ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಅಂತಿದ್ದಾರೆ. ಆದರೆ ರಾಶಿಕಾ ಬಿಡೋದ್ರಂಗೆ ಇಲ್ಲ. ಏನೇನೆಲ್ಲ ನೀವು ನನ್ನನ್ನು ಏಕವಚನದಲ್ಲಿ ಮಾತಾಡ್ತಿದ್ದೀರಾ, ನಾನು ಹಂಗೆ ಮಾತಾಡಬೇಕಾಗುತ್ತೆ, ನೀನು ಹಂಗೆ. ಪಾಪ ಅವ್ರು ಏನೂ ಹೇಳ್ತಿಲ್ಲ ರಘು ಅವ್ರು. ಅಮ್ಮ ನಾನು ಬಿಟ್ಟು ಹೋಗಮ್ಮ ಕಡೆ ಸೈಡಿಗೆ ಅನ್ನೋ ರೀತಿ ಹೇಳ್ತಿದ್ರೆ. ಬಟ್ ರಾಶಿಕಾ ಒಂದು ಡ್ರಾಮಾನ ಕ್ರಿಯೇಟ್ ಮಾಡಿದ್ರಲ್ವ, ಅಯ್ಯೋಯ್ಯೋ ಅದು ನೆಕ್ಸ್ಟ್ ಲೆವೆಲ್ ಡ್ರಾಮಾ ಆಯಿತಾ. ರಘು ಅವ್ರ ಕೊನೆಗೆ ಗೊತ್ತಾಯಿತು ಇವಳು ಬೇಕು ಅಂತಲೇ ಮಾಡ್ತಾ ಇದ್ದಾಳೆ ಅಂತೇಳಿ. ರಿಷಾ ಗೌಡ, ರಾಶಿಕಾ ಇಬ್ಬರೂ ಕೂಡ, ಅದರಲ್ಲಿ ರಿಷಾ ಗೌಡ ಒಂದು ಸ್ವಲ್ಪ ಸುಮ್ಮನೆ ಆದಳು. ರಾಶಿಕಾ ಬಿಡ್ತಾನೇ ಇಲ್ಲ ಅದನ್ನ. ಏನು ರಘು ಅವ್ರ ಮೇಲೆ ಫುಲ್ಲು, ಅಂದರೆ ಓಕೆ ನಾನೇನೋ ಮಾಡಿದೆ ಅಂತ ರಘುಗೆ ಗೊತ್ತಾಗ್ತಾ ಇದೆ ರಾಶಿಕಾ ಬೇಕು ಅಂತಲೇ ಮಾಡ್ತಾ ಇದ್ದಾಳೆ ಅಂತ. ಆಮೇಲೆ ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ ರಘು ಅವರು. ಸುಮ್ಮನೆ ಆದರು, ನೀನು ಬೋಳ್ಕ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ರು. ಆಮೇಲೆ ಸೂರಜ್ ಮತ್ತು ರಾಶಿಕಾ ವಿಷಯಕ್ಕೆ ಬಂದರೆ ಇದ್ಯಾಕೋ ಮುಕ್ತಾಯ ಆಯಿತು ಅಂತ ಕಾಣಿಸುತ್ತೆ. ಸೂರಜ್ಗೆ ರಾಶಿಕಾ ಮೇಲೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ.
ಯಾಕೆಂದರೆ ರಾಶಿಕಾ ಎಲ್ಲ ಕಡೆನೂ ಇರ್ತಾರೆ. ಅವರು ಹೆಂಗೆ ಬೇಕಾದರೂ ಫ್ಲೆಕ್ಸಿಬಲ್ ಆಗಿ ಪ್ಲೇ ಮಾಡ್ತಾರೆ. ಅದು ಮೋಸ್ಟ್ಲಿ ಸೂರಜ್ಗೆ ಇಷ್ಟ ಆಗಲಿವೇನೋ ಗೊತ್ತಿಲ್ಲ, ಇಲ್ಲ ಸೂರಜ್ಗೆ ಅಶ್ವಿನಿ ಏನಾದರೂ ಕಿವಿ ಹಿಂಡಿದ್ರ, ಇಲ್ಲ ಅಶ್ವಿನಿ ಗೌಡ ಏನಾದರೂ ಸೂರಜ್ಗೆ ಹೇಳಿದ್ರ ಗೊತ್ತಿಲ್ಲ. ಅಶ್ವಿನಿ ಗೌಡ ಗೊತ್ತು ನಿಮಗೆ, ಎಲ್ಲರನ್ನೂ ಕೈಯಲ್ಲಿ ಹಿಡಿದು ಇಟ್ಕೊಳಕ್ಕೆ ನೋಡ್ತಾರೆ. ಹಾಗಾಗಿ ಸೂರಜ್ ಅವ್ರಿಗೂ ಕೂಡ ರಿಷಾ ಬಗ್ಗೆ ಏನಾದರೂ ಹೇಳಿರ್ಬೋದು. ಹಾಗಾಗಿ ರಿಷಾ ಮತ್ತು ಸೂರಜ್ ಅಲ್ಲ ಸಾರಿ ರಾಶಿಕಾ ಮತ್ತು ಸೂರಜ್ ಮೇಲ್ಗಡೆ ಕೂತು ಮಾತಾಡ್ತಾ ಇರ್ತಾರೆ. ಬಾಲ್ಕನಿಯಲ್ಲಿ ಕೂತು ಮಾತಾಡ್ತಾ ಇರ್ತಾರೆ. ಅವಾಗ ಸೂರಜ್ಜಿಗೆ ಇಂಟ್ರೆಸ್ಟೇ ಇಲ್ಲ ರಾಶಿಕನ ಹತ್ರ ಮಾತಾಡೋಕ್ಕೆ. ಆಮೇಲೆ ರಾಶಿಕಾ ಸೂರಜ್ ಅವ್ರದ್ದು ಮಾತುಕತೆ ನಡೀತೆ. ಕೊನೆಗೆ ಸೂರಜ್ ಹೇಳೇ ಬಿಡ್ತಾರೆ ಬಾಯ್ಬಿಟ್ಟು, ಇಲ್ಲ ಇದು ಯಾಕೋ ಸರಿ ಬರ್ತಾ ಇಲ್ಲ, ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ಸೂರಜ್ ಓಪನ್ ಆಗಿ ರಾಶಿಕನ ಹತ್ರ ಹೇಳ್ತಾರೆ. ಅಂದರೆ ಇದು ಯಾಕೋ ಸರಿ ಬರ್ತಾ ಇಲ್ಲ, ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ, ಇದು ಯಾಕೋ ನಮ್ಮಿಬ್ಬರಿಗೆ ಆ ಕೆಮಿಸ್ಟ್ರಿ ವರ್ಕ್ ಆಗ್ತಿಲ್ಲ, ಮತ್ತು ಅದೇನೋ ನಮ್ಗೆ ಅಷ್ಟು ಜೆಲ್ಲಾಗಕ್ಕೆ ಇಲ್ಲ, ನಿನ್ನ ಪಾಡಿಗೆ ನೀನಿರು ರಾಶಿಕಾ, ನನ್ನ ಪಾಡಿಗೆ ನಾನಿರ್ತೀನಿ ಅಂತ ಸೂರಜ್ ಅವ್ರು ಹೇಳ್ತಾರೆ. ಇದು ಸೂರಜ್ ಅವ್ರಿಗೆ ಒಳ್ಳೆಯದು. ಸೂರಜ್ ಅವರು ರಾಶಿಕಾ ಸವಾಸ ಬಿಟ್ಟು ಸೂರಜ್ ಪಾಡಿಗೆ ಸೂರಜ್ ಗೇಮ್ ಮಾಡಿದರೆ ಖಂಡಿತವಾಗ್ಲೂ ಸೂರಜ್ಗೆ ಒಳ್ಳೆಯದು. ಗೊತ್ತಿಲ್ಲ, ರಾಶಿಕಾ ಮತ್ತು ಸೂರಜ್ ಅವ್ರದ್ದು ಇದೇನಿದೆಯಲ್ವ ಈ ಲವ್ ಸ್ಟೋರಿ, ಇದು ಮುಕ್ತಾಯ ಆದಂಗೆ. ಯಾಕೆಂದರೆ ರಾಶಿಕಾ ಏನೇ ಮಾಡಿದ್ರು ಗೇಮಿಗೋಸ್ಕರ ಮಾಡೋದಷ್ಟೇ, ಜೆನ್ಯೂನಾಗಿ ಏನೂ ಮಾಡಲ್ಲ. ಹಾಗಾಗಿ ಸೂರಜ್ಜು ಮತ್ತು ರಾಶಿಕಾ ಕತೆಗೆ ಎಳ್ಳು ನೀರು ಬಿಟ್ಟಂಗೆ, ಅದರಲ್ಲಿ ಬೇರೆ ಏನೂ ಇಲ್ಲ ಅಷ್ಟೇ. ಅದರಲ್ಲಿ ಅಂತ ಹೇಳ್ತಾರಲ್ಲ, ಯಾವ ವಿಷಯ ಕೂಡ ಅವ್ರ ಮಧ್ಯೆ ಇಲ್ಲ, ಜಸ್ಟೇ ಗೇಮಿಗೋಸ್ಕರವಾಗಿ ಈ ಒಂದು ಬಾಂಡನ್ನು ಕ್ರಿಯೇಟ್ ಮಾಡೋಕ್ಕೆ ನೋಡಿದ್ರು ಸೂರಜ್ಜು ಮತ್ತು ರಾಶಿಕಾ. ಅದು ಯಾಕೋ ಈ ಬಾಂಡ್ ಕ್ರಿಯೇಟ್ ಆಗಲಿಲ್ಲ, ಇಲ್ಲಿಗೆ ಮುಕ್ತಾಯ ಆಯಿತು. ನನಗೆ ಅವರು ಸೂರಜ್ ಮಾತಿನಲ್ಲಿ ಗೊತ್ತಾಗ್ತದೆ ಇದು ಇಲ್ಲಿಗೆ ಮುಕ್ತಾಯ ಆಯಿತು ಅಂತೇಳಿ. ಇವತ್ತಿನ ನನಗೆ ಎಪಿಸೋಡ್ನ ನೋಡಿದಾಗ, ಮಂಗಳವಾರದ ಎಪಿಸೋಡ್ ನೋಡಿದಾಗ ನನಗೆ ಒಂದು ಅನಿಸಿದ್ದೇನು ಗೊತ್ತಾ, ನಿಮ್ಮ ಮೇಲೆ ನಮ್ಮ ಬಿಗ್ ಬಾಸ್ ಆರ್ಟ್ ಟೀಮ್ ಏನಿದೆ ಒಳ್ಳೊಳ್ಳೆ ಗೇಮನ್ನು ಡಿಸೈನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಯಾಕೆಂದರೆ ಆರ್ಟ್ ಡಿಪಾರ್ಟ್ಮೆಂಟ್, ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಆರ್ಟ್ ಡಿಪಾರ್ಟ್ಮೆಂಟ್ ಏನಿದೆ ಒಳ್ಳೊಳ್ಳೆ ಗೇಮ್ನ ಡಿಸೈನ್ ಮಾಡಿದರೆ ನಿಜವಾಗ್ಲೂ ಕೂಡ ಗೇಮ್ ನೋಡೋಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿನ್ನ ಮುಂದೆ ದಿನಗಳಲ್ಲಿ ಗೇಮ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ನೀನಾ ಅನ್ನೋ ರೀತಿ ಗೇಮ್ ಆಡ್ತಾ ಇದ್ದಾರೆ. ನಿಜವಾಗ್ಲೂ ನಿನ್ನ ಮುಂದೆ ತುಂಬ ಟಫ್ ಆಗುತ್ತೆ ಕಂಟೆಸ್ಟೆಂಟ್ಗಳಿಗೆ. ಯಾರು ಗೇಮ್ ಆಡ್ತಾನೆ ಅವ್ನು ಬಿಗ್ ಬಾಸ್ ಮನೆ ಒಳಗಡೆ ಇರ್ತಾನೆ, ಯಾರು ಓದ್ತಾ ಹೊಡ್ಕೊಂಡು ಮಿಕ್ಚರ್ ತಿಂತಾನೆ ಅವ್ನು ಬಿಗ್ ಬಾಸ್ ಮನೆಯಿಂದ ಹೋಗ್ತಾನೆ ಅಷ್ಟೇ. ನಿಮಗೆ ನನ್ನ ಮಂಗಳವಾರದ ಎಪಿಸೋಡ್ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.